ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿದೀನ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇದು ಸೆಲೆಬ್ರೇಷನ್ ಬ್ಲಾಗ್ ಅಂತ ಹೇಳಿ. ಸೊ ನಾವಿವಾಗ ಚಿಕ್ಕಮಗಳೂರೆಲ್ಲ ಸುತ್ತಾಡಿದ್ದೆಲ್ಲ ಆಯಿತು. ಆ್ಯಂಡ್ ಈವ್ನಿಂಗು ನೈಟು ನಾವಿವಾಗ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಏನು ಸೆಲೆಬ್ರೇಷನ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಹಾಗೆ ಸೆಲೆಬ್ರೇಷನ್ ಹೇಗಾಯಿತು ಮತ್ತು ಹಿಂಗೆಲ್ಲ ಗಿಫ್ಟ್ ಕೊಟ್ಟರು ಅಂತ ಹೇಳಿ ನೋಡ್ಕೊಂಡು ಬರೋಣ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಇವಾಗ ನಮ್ಮದು ಸೆಲೆಬ್ರೇಷನ್ ಟೈಮ್. ಸೊ ಸೆಲೆಬ್ರೇಷನ್ ಮಾಡೋಣ. ಹಸೆ ಡ್ರೆಸ್ಸು ಸೆಲೆಬ್ರೇಷನ್ ಟೈಮ್. ನನ್ನ ಬರ್ಡೇ. ಸೊ ಇಲ್ಲೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನನಗೆ ಪೇಸ್ಟ್ರಿ ಕೇಕ್ ಇವೆಲ್ಲ ಇಷ್ಟ ಆಗುತ್ತೆ. ಬಟ್ ಸೊ ನಾವು ಎಲ್ಲಕ್ಕಾದರೂ ಹೋದರೆ ಇಂಥ ನಾರ್ಮಲ್ ಕೇಕೆ ತೊಗೊಂಡು ಬರೋದು. ಆ್ಯಂಡ್ ಫೆಬ್ರವರಿಯಲ್ಲಂತೂ ವ್ಯಾಲೆಂಟೈನ್ಸ್ ಡೇ, ಬರ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳಿ ಕೇಕ್ಸ್ ತುಂಬ ಬಂದಿರುತ್ತೆ. ಸೊ ಹಂಗಾಗಿ ವೇಸ್ಟ್ ಆಗುತ್ತೆ. ಆ್ಯಂಡ್ ಜಾಸ್ತಿ ಕೇಕ್ಸ್ ನಾನು ಅಷ್ಟೊಂದು ತಿನ್ನಲ್ಲ. ಒಂದು ಪೀಸ್ ಆದರೆ ಸಾಕು. ಅದಕ್ಕಿಂತ ಜಾಸ್ತಿ ನಾನು ತಿನ್ನಲ್ಲ. ಸುಮ್ಮನೆ ಕ್ಯಾವಿಟಿ ಎಲ್ಲ ಆಗುತ್ತೆ ಅಂತ ಹೇಳಿ ನಾನು ಜಾಸ್ತಿ ಎಲ್ಲ ಕೇಕ್ಸ್ ಎಲ್ಲ ತಿನ್ನಲ್ಲ. ಸೊ ಹಂಗಾಗಿ ಆ್ಯಂಡ್ 3 ಜನ ಅಷ್ಟೇ ಒಂದೊಂದು ಪೀಸ್ ತಿಂತೀವಿ. ಅದಾದಮೇಲೆ ಅದನ್ನು ಎಸಿಬೇಕಾಗತ್ತೆ. ಹಾಗಾಗಿ ಈ ಸರಿ ನಾವು ನಾರ್ಮಲ್ ಕೇಕ್ ತೊಗೊಂಡು ಬಂದಿದ್ದೀವಿ. ಪೇಸ್ಟ್ರಿ ಕೇಕ್ ಹಾಗೆ ಕೋಲ್ಡ್ ಕೇಕ್ ಇವೆಲ್ಲ ಒನ್ ಡೇ ಅಷ್ಟೇ ಬರುತ್ತೆ. ಹಾಗಾಗಿ ಅವನಂತೂ ಇವಾಗ ತರಲ್ಲ. ಮುಂಚೆ ಎಲ್ಲ ಅವೇ ತರ್ತಾಯಿದ್ವಿ. ಆ್ಯಂಡ್ ಪ್ರತಿ ಸತಿ ವೇಸ್ಟ್ ಆಗ್ತಾಯಿತ್ತು. ಇದು ಆದರೆ ಓಕೆ. ಸೊ 2 ಡೇಸ್ ತಿನ್ಬೋದು. ನಾನು ಇದನ್ನು ಒಂದು ತಿಂತೀನಿ. ಯಾವಾಗಾಗುತ್ತೆ ಅದೆಲ್ಲ ತಿಂದು ಇಷ್ಟ ಆಗಲಿಲ್ಲ ಅಂದರೆ ಬಿಸಾಕ್ಬಿಡ್ತೀನಿ. ಸೊ ಗಿಫ್ಟ್ ಓಪನ್ ಮಾಡ್ತಾಯಿದ್ದೀವಿ. ಇಬ್ಬರು ಸೇಮ್ ಗಿಫ್ಟ್ ತೊಗೊಂಡು ಬಂದಿದ್ದೀವಿ. ಸೊ ಆ್ಯಕ್ಚುಲಿ ನನಗೆ ನಮ್ಮೂರಲ್ಲಿ ಆರ್ಡ್ರ್ ಮಾಡೋಕ್ಕಾಗಲಿಲ್ಲ. ನಾನು ಯೂಸಲಿ ಆರ್ಡ್ರೇ ಮಾಡೋದು, ಆನ್ಲೈನ್ ಪರ್ಚೇಸ್ ಮಾಡ್ತೀನಿ. ಬಟ್ ನನಗೆ ಆಗಲಿಲ್ಲ. ಯಾಕೋ ಗೊತ್ತಿಲ್ಲ, ಹಾಗೆ ಟೈಮ್ ಹಾಗೆ ಪಾಸ್ ಆಗ್ತಾನೆ ಇತ್ತು. ನನಗೆ ಅದ್ರದ್ದು ಫ್ಲ್ಯಾಶ್ ಕೂಡ ಇರಲಿಲ್ಲ ತಲೆಯಲ್ಲಿ. ಸೊ ಮಾಡಬೇಕು ಅಂತ ಅಂದ್ಕೊಂಡು ಹಾಗೆ ಹೋಯ್ತದು. 1 ವೀಕ್ ಅಂತೂ ಬೇಕಾಗತ್ತೆ. ಸೊ ಹಂಗಾಗಿ ಲೋಕಲ್ಲೇ ತೊಗೊಳ್ಳೋ ಅಂತ ಅಲ್ಲಿ ಕೂಡ ಹುಡ್ಕಾಡಿದ್ವಿ. ಬಟ್ ಸಿಗಲಿಲ್ಲ. ಹಾಗೆ ಚಿಕ್ಕಮಗಳೂರಲ್ಲೇ ತೊಗೊಂಡ್ರಾಯ್ತು ಅಂತ ಹೇಳಿ ಸೊ ಒಂದು ದಿನಾನೇ ಫುಲ್ ಶಾಪಿಂಗ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಇವಾಗ ನಾವಿಬ್ಬರು ಡ್ರೆಸ್ ಹಾಕಿದ್ದೇವಲ್ಲ, ಅದು ಕೂಡ ಅಷ್ಟೇ ಅವರೇ ನಂಗೆ ಕೊಡಿಸಿದ್ದು. ಆ್ಯಂಡ್ ಅವ್ರು ಹಾಕ್ಕೊಂಡಿರೋದನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಹೀಗೆ ಇನ್ನು ಸ್ವಲ್ಪ ತುಂಬ ಜಾಸ್ತಿನೇ ತೊಗೊಂಡಿದ್ದೀವಿ ಶಾಪಿಂಗ್ ಫೆಬ್ರವರಿಯಲ್ಲಿ. ಸೊ ಅದರದ್ದಂದು ಒಂದು ವ್ಲಾಗ್ ಮಾಡಲೇಬೇಕು. ಈ ಫೆಬ್ರವರಿ ಮಂತಲ್ಲಿ ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀವಿ ಆ್ಯಂಡ್ ಏನೆಲ್ಲ ಗಿಫ್ಟ್ಸ್ ಬಂದಿದೆ ಅಂತ ಹೇಳಿ ಸೊ ಒಂದು ವ್ಲಾಗ್ ಮಾಡಿ ಖಂಡಿತವಾಗ್ಲೂ ಹಾಕ್ತೀನಿ. ಯಾಕಂದರೆ ತುಂಬ ಸಿಕ್ಕಾಪಟ್ಟೆ ಗಿಫ್ಟ್ಸ್ ಬಂದಿವೆ ಈ ಸತಿ ನನಗೆ. ಸೊ ಹಾಗಾಗಿ ಈ ವಿಡಿಯೋನ ನಾನು ಸ್ವಲ್ಪ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಬಿಕಾಸ್ ಆಫ್ ನನಗೆ ಅಲ್ಲಿ ಇಲ್ಲಿ ಹೋಗೋದ್ರಿಂದ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ. ಆ್ಯಂಡ್ ಮನೇಲಿದ್ರೂ ನನಗೆ ಹಿಂದೆ ಮಾಡಿರೋ ವಿಡಿಯೋಸ್ನ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಹಾಗಾಗಿ ಯಾವಾಗ ಟೈಮ್ ಸಿಗುತ್ತೆ ಆವಾಗವಾಗ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೇಳಬೇಕು ಅಂತಂದರೆ ಮನೆ ಕೆಲಸನೇ ಮುಗಿಯೋದಿಲ್ಲ. ಸೊ ಹಾಗಾಗಿ ಫ್ರೀ ಮಾಡ್ಕೊಂಡು ಇವಾಗ ಮಾಡಿದೆ. ಆ್ಯಂಡ್ ಇವಾಗ ನಾವು ಡಿನ್ನರ್ಗೆ ಹೋಗ್ತಾಯಿದ್ದೀನಿ. ಸೊ ಡಿನ್ನರ್ಗೆ ಇವ್ರದ್ದೇ ಹೋಟೆಲಲ್ಲಿ ಇನ್ನೊಂದು ಹೋಟೆಲ್ ಇದೆ, ಇವ್ರದ್ದು ಹೋಟೆಲ್ ಅವ್ರದ್ದೇ. ಸೊ ಹಾಗಾಗಿ ಅಲ್ಲಿ ಹೋಗ್ತಾಯಿದ್ದೀವಿ. ವೆಜಿಟೇರಿಯನ್ ನಾವು. ಸೊ ಹಾಗಾಗಿ ವೆಜ್ ಹೋಟೆಲ್ಗೆ ಹೋಗ್ತಾಯಿದ್ದೀವಿ. ಸೊ ನಮ್ಗೆ ಇಷ್ಟವಾದಂಥ ಫುಡ್ಸ್ ಎಲ್ಲ ಆರ್ಡ್ರ್ ಮಾಡಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ನಾವು ಉಳ್ಕೊಂಡಿರೋ ಹೋಟೆಲಲ್ಲಿ ಏನು ಫುಡ್ ಎಲ್ಲ ಇರಲಿಲ್ಲ, ಬರೀ ಜಸ್ಟ್ ರೂಮ್ಸ್ ಅಷ್ಟೇ. ಸೊ ಯೂಶ್ವಲಿ ಎಲ್ಲ ಇದ್ದರೆ ನಾವು ರೂಮಲ್ಲೇ ಆರ್ಡ್ರ್ ಮಾಡ್ಕೊತೀವಿ. ಸೊ ಬಟ್ ಇರಲಿಲ್ಲ. ಹಾಗಾಗಿ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸ್ ಇದೆ ಅಷ್ಟೇ, ಒಂದು ರೋಡ್ ಕ್ರಾಸ್ ಆದರೆ ಅಷ್ಟೇ. ಸೊ ಮತ್ತು ಇವಾಗ ವಾಪಸ್ ರೂಮಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಮತ್ತು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಹಾಗೆ ನಾಳೆ ಕೂಡ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಸೊ ಥ್ಯಾಂಕ್ ಯು, ಬಾಯ್. ನಮ್ಮ ಈ ಪುಟ್ಟ ಸೆಲೆಬ್ರೇಷನ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.